ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳು ಜನರನ್ನು ತಲುಪಿದ್ದಾವೆ. ಮಧ್ಯವರ್ತಿಗಳಿಲ್ಲದೇ ನೇರವಾಗಿ ಅವರ ಅಕೌಂಟಿಗೆ ನಾವು ಪ್ರತಿ ತಿಂಗಳು 4,000 ರಿಂದ 5,000 ರೂಪಾಯಿ ಹಾಕ್ತಾ ಇದ್ದೀವಿ. ಹಾಗಾಗಿ ಜನರು ಕಾಂಗ್ರೆಸ್ ಬಗ್ಗೆ ವಿಶ್ವಾಸ ಬಂದಿದೆ, ನಂಬಿಕೆ ಬಂದಿದೆ. ಕಾಂಗ್ರೆಸ್ ಪಕ್ಷಕ್ಕೆ ಈ ಸಾರಿ ಆಶೀರ್ವಾದ ಮಾಡ್ತಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಆಶೀರ್ವಾದ ಮಾಡಿದ್ರು. ನಾವು ಹೆಲ್ದಿಯಾಗಿರ್ಬೇಕು ಅಂದ್ರೆ ನಮಗೆ ಪ್ಯೂರ್ ವಾಟರ್ ಬೇಕು. ನಮ್ಮ ಕಟ್ಟಡ ಹೆಲ್ದಿಯಾಗಿರ್ಬೇಕು ಅಂದ್ರೆ ಪ್ಯೂರ್ ಇಂಡಸ್ 555D TMT ಬೇಕು. ಇಂಡಸ್ 555D TMT, ಇಂಡಸ್ ಒಳಗೆ ನೆಮ್ಮದಿ ಹೊರಗೆ. ಈಗಲೂ ಆಶೀರ್ವಾದ ಮಾಡ್ತಾರೆ. ಸರ್ ನಾಳೆ ಮತ್ತೆ 2 ದಿನ ಮೋದಿ ಪ್ರಚಾರಕ್ಕೆ ಬರ್ತಾ ಇದ್ದಾರೆ ಸರ್. 2 ದಿನ ಮತ್ತೆ ರಾಜ್ಯಕ್ಕೆ ಬರ್ತಾ ಇದ್ದಾರೆ ಪ್ರಚಾರಕ್ಕೆ. ಎರಡನೇ ಫೇಸ್, ರಾಜ್ಯದ ಎರಡನೇ ಫೇಸ್ ಹೇಗಿದೆ ಸರ್? ಅಲ್ಲೂ ಚೆನ್ನಾಗಿದೆ. ಈಗ ನಿನ್ನೆ ಮತ್ತು ಮೊನ್ನೆ 2 ದಿನ ಎರಡನೇ ಫೇಸು ಇರ್ತಕ್ಕಂಥ ಚುನಾವಣೆಗಳ ಪ್ರಚಾರ ಮಾಡಿದೆ. ನಾನು ಖರ್ಗೆಯವರು ಎಲ್ಲ ಗುಲ್ಬರ್ಗ, ಬೀದರ್ನಲ್ಲಿ ಪ್ರಚಾರ ಮಾಡಿದ್ರು. ಎರಡೂ ಕಡೆ ಚೆನ್ನಾಗಿದೆ. ಬೀದರ್ ಗೆಲ್ತೀವಿ, ಗುಲ್ಬರ್ಗ ಫಸ್ಟ್ ಫೇಸ್ ಅಲ್ಲಿ 14 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಎಷ್ಟನ್ನ ಗೆಲ್ಲುತ್ತೆ? ಈಗ ಕರೆಕ್ಟಾಗಿ ಹೇಳೋಕ್ಕಾಗೋದಿಲ್ಲ. ಬಿಕಾಸ್ ಇದು ವೋಟಿಂಗು ಗುಪ್ತ ಮತದಾನ ಆದ್ರಿಂದ ಕರೆಕ್ಟಾಗಿ ಹೇಳೋಕ್ಕಾಗಲ್ಲ. ಬಟ್ ಮೆಜಾರಿಟಿ ಗೆಲ್ತೀವಿ. ಚಾಮರಾಜನಗರ, ಮೈಸೂರು ಹೇಗಿದೆ ಸರ್? ಎರಡೂ ಗೆಲ್ತೀವಿ. ಚಾಮರಾಜನಗರ ಗೆಲ್ತೀವಿ, ಮೈಸೂರು. ನಾಳೆ ಮತ್ತೆ ಮೋದಿ ಪ್ರಚಾರಕ್ಕೆ ಬರ್ತಾ ಇದ್ದಾರೆ ಸರ್. ಪಾಪ ಅವ್ರು ಮಾಡಬೇಡಿ ಅಂತ ಯಾರು ಹೇಳ್ತಾರೆ? ಆದರೆ ನರೇಂದ್ರ ಮೋದಿ ಅವರದ್ದು ಕಳೆದ 3 ದಿನಗಳ ಭಾಷಣ ನಿಮ್ಗೆ ಏನು ಅನಿಸ್ತಾ ಇದೆ ಸರ್? ಹತಾಶೆಯಿಂದ ಮಾಡಿದಂಥ ಭಾಷಣ ಅಂತ ಅನಿಸುತ್ತೆ. ಅವರು ಈ ದೇಶದ ಪ್ರಧಾನಮಂತ್ರಿಯಾಗಿ ಮಾಡಿರ್ತಕ್ಕಂಥ ಭಾಷಣ ಅಲ್ಲ. ಪ್ರಧಾನಮಂತ್ರಿಯಾಗಿ ಭಾಷಣ ಮಾಡ್ತಕ್ಕಂಥ ಸಂವಿಧಾನಕ್ಕೆ ವಿರುದ್ಧವಾಗಿ ಮಾಡಿರ್ತಕ್ಕಂಥ ಭಾಷಣ. ಹಾಗಾಗಿ ಅವರು ಬಹುಶಃ ಹತಾಶರಾಗಿದ್ದಾರೆ ಅಂತ ಅನಿಸುತ್ತೆ. ಸೋಲ್ತೀವಿ ಅಂತಕ್ಕಂಥ ಭಯ ಇರಬೇಕು. ಮೊದಲನೇ ಫೇಸ್ನಲ್ಲಿ ಏನು 102 ಸೀಟ್ಗಳಿಗೆ ಚುನಾವಣೆ ನಡೆದಿದೆ. ಅದರಲ್ಲಿ ಹೆಚ್ಚು ಸ್ಥಾನಗಳನ್ನು NDA ಮತ್ತು ಅದರ ಮಿತ್ರ ಪಕ್ಷಗಳು ಗೆಲ್ತವೆ. ಎಲೆಕ್ಷನ್ ಕಮಿಷನ್ಗೆ ನಾವು ಕಂಪ್ಲೇಂಟನ್ನು ಕೊಟ್ಟಿದ್ದೀವಿ. ಎಲೆಕ್ಷನ್ ಕಮಿಷನ್ನವರು ನಾವು ಕಾನೂನು ರೀತಿ ಪರಿಶೀಲನೆ ಮಾಡಿ ಕ್ರಮ ತಗೋತೀವಿ ಅಂತ ಹೇಳಿದ್ದಾರೆ. ತಗೋಬೇಕು ನನ್ನ ಪ್ರಕಾರ. ಅದೇನೇ ಮಾಡಿ ಅಂತ ಹೇಳಿದ್ದೀವಿ. ಅವರು ಕಾನೂನು ರೀತಿ ಕ್ರಮ ತಗೋತೀವಿ ಅಂತ ಹೇಳಿದ್ದಾರೆ, ಇನ್ನೂ ತಗೊಂಡಿಲ್ಲ. ಸರ್, ಇದು ಮಾಂಗಲ್ಯ ಉಳಿಯಲ್ಲ ಅನ್ನುವಂಥ ಭಾಷಣ, ಅದು ಎಮೋಷನಲ್ ಅಥವಾ ಪ್ರಚೋದನೆ ಮಾಡ್ತಾರೆ ಸರ್? ಪ್ರಚೋದನೆ ಭಾಷಣ. ಮಾಂಗಲ್ಯ ಉಳಿಯೋದಿಲ್ಲ ಅಂತ ಮಾಡೋದಿದೆಯಲ್ಲ. ಆಮೇಲೆ ಮುಸಲ್ಮಾನರಿಗೆ ಹಿಂದುಳಿದವರು ಕೊಡ್ತಕ್ಕಂಥ ಮೀಸಲಾತಿಯನ್ನು ಕಿತ್ತು ಅವರು ಕೊಟ್ಬಿಡ್ತೀವಿ ಅಂತ ಹೇಳೋದಿದೆಯಲ್ಲ. ಅವೆರಡೂ ಕೂಡ RSSನ ಭಾಷಣಗಳು. ಅದು RSSನ ಗುಪ್ತ ಅಜೆಂಡಾ ಏನಿದೆ ಅದನ್ನು ನರೇಂದ್ರ ಮೋದಿಯವರು ಹೇಳಿದ್ದಾರೆ. ಅದು ಕಾನ್ಸ್ಟಿಟ್ಯೂಷನ್ಗೆ ವಿರುದ್ಧವಾಗಿರ್ತಕ್ಕಂಥ